ವಿವೇಕ ಇಲ್ಲದೆ ಇರೋ ಕಾರಣ ಅವನನ್ನು ಪಂಡಿತ ಅಂತ ಹೇಳೋಕ್ಕಾಗೋದಿಲ್ಲ. ಅದನ್ನು ನಿಜವಾದ ಪಂಡಿತ ಯಾರು ಅಂತಂದರೆ ವಿವೇಕಿಯಾಗಿರ್ತಕ್ಕಂಥವನು. ವಿದ್ಯೆ ಮತ್ತು ವಿವೇಕ ಈ ಎರಡನ್ನೂ ಸಹ ಪಡ್ಕೊಂಡಿರ್ತಕ್ಕಂಥವನು ನಿಜವಾದಂತಹ ಪಂಡಿತ ಅಂತ ಅನಿಸ್ಕೊಳ್ತಾನೆ. ಅಂತಹ ವಿವೇಕ ನಮಗೆ ಬೇಕು ಅಂತಂದರೆ ಅದಕ್ಕೆ ಈ ಸಂಸ್ಕಾರವೂ ಸಹ ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದದ್ದು. ಆದ್ದರಿಂದ ಇದನ್ನು ಸರಿಯಾಗಿ ತಿಳಿದುಕೊಂಡು ವಿದ್ಯಾಭ್ಯಾಸವನ್ನು ಮಾಡಬೇಕು ಮತ್ತು ಅದರ ಜೊತೆಗೆ ಉತ್ತಮವಾದಂತಹ ಸಂಸ್ಕಾರವನ್ನು ಸಹ ಮನುಷ್ಯನು ಬೆಳೆಸ್ಕೊಳ್ಬೇಕಾದದ್ದು ಅತ್ಯಂತ ಅವಶ್ಯಕವಾದದ್ದು. ಯಾಕಂತಂದರೆ ಮನುಷ್ಯನಿಗೆ ತುಂಬ ಬುದ್ಧಿ ಇದೆ. ಆ ಬುದ್ಧಿಶಕ್ತಿಯನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಉಪಯೋಗ ಮಾಡಬೇಕು. ಬೇರೆ ಪ್ರಾಣಿಗಳಿಗಿಂತ ಮನುಷ್ಯನಿಗಿರುವಂತಹ ವ್ಯತ್ಯಾಸ ಯಾವುದರ ವಿಷಯದಲ್ಲಿ ಅಂದರೆ ಬುದ್ಧಿಯ ವಿಷಯದಲ್ಲಿ. ಮನುಷ್ಯ ಯಾಕೆ ಇಷ್ಟು ಉತ್ಕೃಷ್ಟನಾಗಿ ಇದ್ದಾನೆ ಅಂತಂದರೆ ಅದಕ್ಕೆ ಕಾರಣ ಈ ಬುದ್ಧಿ ಅನ್ನುವಂಥದ್ದು. ವಾಸ್ತವವಾಗಿ ಮನುಷ್ಯನಿಗೆ ಇರತಕ್ಕಂತಹ ಒಂದು ಶಾರೀರಿಕ ಬಲ, ಶರೀರದ ಒಂದು ಬಲವನ್ನು ನಾವು ನೋಡಿದರೆ ಆ ಬಲದಲ್ಲಿ ಬೇರೆ ಪ್ರಾಣಿಗಳಿಗಿಂತ ತುಂಬ ಕಡಿಮೆ ಮನುಷ್ಯ. ಬೇರೆ ಪ್ರಾಣಿಗಳಲ್ಲಿರುವಷ್ಟು ಇರುವಂತಹ ಬಲದಲ್ಲಿ ತುಂಬ ಕಡಿಮೆ ಮನುಷ್ಯನಿಗೆ ಇರುವುದು ಶಾರೀರಿಕವಾದಂತಹ ಒಂದು ಬಲವನ್ನು ನೋಡಿದರೆ. ಆದರೂ ಬೇರೆ ಪ್ರಾಣಿ ಅದು ಎಷ್ಟು ಪ್ರಬಲವಾಗಿ ಬೇಕಾದರೂ ಇರಲಿ, ಅದನ್ನು ತನ್ನ ಹತೋಟಿಯಲ್ಲೇ ಇಟ್ಟುಕೊಂಡು ಅದರ ಕೈಯಲ್ಲಿ ಹೇಗೆ ಕೆಲಸವನ್ನು ಮಾಡಿಸಬೇಕು ಅನ್ನೋದು ಮನುಷ್ಯನಿಗೆ ಗೊತ್ತಿದೆ. ಅದನ್ನು ಹೇಗೆ ತನ್ನ ಹತೋಟಿಯಲ್ಲಿ ಇರಬೇಕು ಅನ್ನೋದು ಮನುಷ್ಯನಿಗೆ ಗೊತ್ತಿದೆ. ಬೇರೆ ಪ್ರಾಣಿಗಳಿಗೆ ತುಂಬ ಬಲ ಇರ್ಬೋದು, ಆದರೆ ಆ ಪ್ರಾಣಿಗಳನ್ನು ತಾನು ಹೇಳಿದಂಗೆ ಕೇಳೋ ಹಾಗೆ ಮಾಡಿಕೊಳ್ಳಬೇಕು ಅಂತಂದರೆ ಅದಕ್ಕೇನು ಮಾಡಬೇಕು ಅನ್ನೋ ಬುದ್ಧಿಶಕ್ತಿ ಮನುಷ್ಯನಿಗಿದೆ. ಆ ಬುದ್ಧಿಶಕ್ತಿಯಿಂದ ಎಲ್ಲ ಕೆಲಸಗಳು ಆಗುತ್ತೆ. ಒಂದು ಆನೆ ಇರಲಿ, ಒಂದು ದೊಡ್ಡ ಆನೆ ಬೇಕಾದರೂ ಇರಲಿ, ಅದನ್ನು ಇವನು ಹೇಳಿದ ಹಾಗೆ ಅದು ಕೇಳೋ ಹಾಗೆ ಮಾಡ್ತಾನೆ. ಆ ಒಂದು ಶಕ್ತಿ ಅದಕ್ಕೆ ಕಾರಣ ಮನುಷ್ಯನಲ್ಲಿರ್ತಕ್ಕಂತಹ ಬುದ್ಧಿಶಕ್ತಿ. ಆದ್ದರಿಂದ ಈ ರೀತಿಯಾದಂತಹ ಬುದ್ಧಿಶಕ್ತಿ ಮನುಷ್ಯನಿಗಿರುವುದರಿಂದ ಇದನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಂಡು ನಾವು ಒಳ್ಳೆಯ ವಿಧವಾದಂತಹ ಕೆಲಸಗಳನ್ನು ಮಾಡಬೇಕು. ಆದರೆ ನಮ್ಮಲ್ಲಿರ್ತಕ್ಕಂತಹ ಬುದ್ಧಿಶಕ್ತಿ ಅದು ಹೊರಗೆ ಬರಬೇಕು, ಅದರಿಂದ ನಾವು ಕೆಲಸಗಳನ್ನು ಮಾಡುವ ಹಾಗಾಗಬೇಕು ಅಂತಂದರೆ ಇಂತಹ ವಿದ್ಯಾಲಯಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವುದು ಅತ್ಯಂತ ಅವಶ್ಯಕ. ಎಲ್ಲ ಇದೆ, ಬುದ್ಧಿಶಕ್ತಿ ಇದೆ ಮನುಷ್ಯನಿಗೆ, ಆದರೆ ಅದು ಹೊರಗೆ ಬರಬೇಕು, ಯಾರಲ್ಲಿ ಎಂಥ ಬುದ್ಧಿ ಇದೆ ಅನ್ನೋದು ಗೊತ್ತಾಗಬೇಕು ಅಂತಂದರೆ ನಾವು ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ನಮ್ಮ ಒಳಗಿರ್ತಕ್ಕಂತಹ ಬುದ್ಧಿಶಕ್ತಿ ಹೊರಗೆ ಬರುತ್ತೆ. ಅದರಿಂದ ನಾವು ನಮ್ಮ ಕೆಲಸಗಳನ್ನು ಚೆನ್ನಾಗಿ ಮಾಡುವುದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಇಂತಹ ವಿದ್ಯಾಲಯಗಳಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಸಮಯ ಸಿಕ್ಕಿದಾಗ ಚೆನ್ನಾಗಿ ಉತ್ತಮವಾದಂತಹ ಈ ಸಮಯವನ್ನು ಸರಿಯಾಗಿ ವಿನಿಯೋಗ ಮಾಡಿಕೊಂಡು ವಿದ್ಯಾಭ್ಯಾಸವನ್ನು ಮಾಡಬೇಕು. ಮತ್ತು ನಮ್ಮ ಧರ್ಮ ಮತ್ತು ನಮ್ಮ ದೇಶ ಈ ಎರಡರ ವಿಷಯದಲ್ಲೂ ಅತ್ಯಂತ ಶ್ರದ್ಧೆಯನ್ನು ನಾವು ಬೆಳೆಸ್ಕೊಳ್ಳಬೇಕು. ಒಂದು ಧರ್ಮ, ಇನ್ನೊಂದು ದೇಶ. ಧರ್ಮವಿಲ್ಲದೆ ದೇಶ ಇರುವುದಿಲ್ಲ, ದೇಶ ಇಲ್ಲದೆ ಧರ್ಮವನ್ನು ಮಾಡಲಿಕ್ಕಾಗುವುದಿಲ್ಲ. ಒಂದು ಧರ್ಮಾಚರಣೆ ಮಾಡಬೇಕು ಅಂತಂದರೆ ಅದಕ್ಕೊಂದು ಸರಿಯಾದಂತಹ ದೇಶ ಬೇಕು. ಒಂದು ದೇಶವು ಸುಸ್ಥಿರವಾಗಿ ವ್ಯವಸ್ಥಿತವಾಗಿ ನಡೀಬೇಕು ಅಂತಂದರೆ ಅದಕ್ಕೆ ಒಂದು ಧರ್ಮವು ಅತ್ಯಂತ ಅವಶ್ಯಕ. ಆದ್ದರಿಂದ ನಮ್ಮ ದೇಶದ ಬಗ್ಗೆ ಮತ್ತು ನಮ್ಮ ಧರ್ಮದ ಬಗ್ಗೆ ಈ ಎರಡರ ಬಗ್ಗೆಯೂ ಸಹ ಪ್ರತಿಯೊಬ್ಬರೂ ವಿಶೇಷವಾದಂತಹ ಶ್ರದ್ಧೆಯನ್ನು ಹೊಂದಿರಬೇಕು. ಇದನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕು. ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯವಾಗುತ್ತೋ ಈ ಒಂದು ದೇಶಕ್ಕೂ ಅಥವಾ ಈ ಧರ್ಮಕ್ಕೂ ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯವಾಗುತ್ತೋ ಅದನ್ನು ಖಂಡಿತವಾಗಿಯೂ ಮಾಡಬೇಕು. ಅದನ್ನು ಯಾವತ್ತೂ ಸಹ ನಾವು ಬಿಡಬಾರದು. ಈ ದೇಶ ಮತ್ತು ಧರ್ಮ ಎರಡು ನಮಗೆ ಅತ್ಯಂತ ಅವಶ್ಯಕವಾದದ್ದು. ನಮ್ಮ ಹಿಂದಿನವರೆಲ್ಲರೂ ಸಹ ಈ ಎರಡನ್ನು ಚೆನ್ನಾಗಿ ಈ ಎರಡಕ್ಕೋಸ್ಕರ ವಿಶೇಷವಾಗಿ ಶ್ರಮಿಸಿದ್ದಾರೆ. ನಮ್ಮ ದೇಶಕ್ಕಾಗಿ ಶ್ರಮಿಸಿದಂತಹ ವ್ಯಕ್ತಿಗಳು ಎಷ್ಟೋ ಜನ ಇದ್ದಾರೆ, ನಮ್ಮ ಧರ್ಮಕ್ಕಾಗಿ ಶ್ರಮಿಸಿದಂತಹ ವ್ಯಕ್ತಿಗಳು ಎಷ್ಟೋ ಜನ ಇದ್ದಾರೆ. ಇಲ್ಲಿ ದೇಶಕ್ಕಾಗಿ ಎಷ್ಟೋ ಜನ ಶ್ರಮಿಸಿ ತುಂಬ ಕಷ್ಟಪಟ್ಟು ಕೆಲಸವನ್ನು ಮಾಡಿದ್ರಿಂದ ಇವತ್ತಿನ ದಿವಸ ಇಂತಹ ಒಂದು ದೇಶದಲ್ಲಿ ಎಲ್ಲರೂ ಸಹ ಸುಖವಾಗಿ ಇರಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅವರೆಲ್ಲರೂ ಏನಾದರೂ ಹಿಂದಿನ ಕಾಲದಲ್ಲಿ ಕಷ್ಟಪಟ್ಟಿರಲಿಲ್ಲ ಅಂತಂದರೆ ಇವತ್ತಿನ ದಿವಸ ಈ ದೇಶವು ಸ್ವತಂತ್ರವಾಗಿರ್ತಿರಲಿಲ್ಲ, ಸ್ವಾತಂತ್ರ್ಯವೂ ಸಹ ಬರ್ತಿರಲಿಲ್ಲ. ಇವತ್ತು ಯಾರೂ ಸಹ ದೇಶದಲ್ಲಿ ಸುಖವಾಗಿರಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಇವತ್ತು ಇಷ್ಟು ಜನ ಸುಖವಾಗಿದ್ದಾರೆ ದೇಶದಲ್ಲಿ ಅಂತಂದರೆ ಹಿಂದಿನವರು ಪಟ್ಟಂತಹ ಒಂದು ಪರಿಶ್ರಮ ಅದು.
ಅವರೆಲ್ಲರೂ ಸಹ ತುಂಬ ಕಷ್ಟಪಟ್ಟು ತಮ್ಮ ಪ್ರಾಣಗಳನ್ನು ಸಹ ಅರ್ಪಣೆ ಮಾಡಿ ದೇಶಕ್ಕಾಗಿ ಶ್ರಮಿಸಿದ್ದಾರೆ. ಆದ್ದರಿಂದ ಈ ದೇಶವು ಇವತ್ತಿನ ದಿವಸ ಇಷ್ಟು ಸ್ವತಂತ್ರವಾಗಿದೆ. ಇದರಲ್ಲಿ ಎಲ್ಲರೂ ಸಹ ಚೆನ್ನಾಗಿ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗ್ತಾ ಇದೆ. ಹಾಗಾಗಿ ಆ ಹಿಂದಿನವರು ಮಾಡಿರ್ತಕ್ಕಂತಹ ಒಂದು ಪರಿಶ್ರಮ ಏನಿದೆಯೋ, ಒಂದು ಪ್ರಯತ್ನ ಏನಿದೆಯೋ, ಅದನ್ನು ಎಲ್ಲರೂ ಸಹ ಚೆನ್ನಾಗಿ ತಿಳ್ಕೊಂಡು ಈ ದೇಶವನ್ನು ಇದು ಚೆನ್ನಾಗಿ ವ್ಯವಸ್ಥಿತವಾಗಿರುವಂತೆ ನೋಡಿಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯ. ಅವರೆಲ್ಲರೂ ಪಟ್ಟಂತಹ ಒಂದು ಪರಿಶ್ರಮ ಏನಿದೆಯೋ ಆ ಒಂದು ಪರಿಶ್ರಮವನ್ನು ನಾವು ಮರೆತು ನಾವು ಇಷ್ಟ ಬಂದ ಹಾಗೆ ಎಲ್ಲೇನೋ ಮಾಡಿ ದೇಶವನ್ನು ಹಾಳು ಮಾಡಿದರೆ ಅದರಿಂದ ತುಂಬ ಅನರ್ಥವಾಗುತ್ತೆ. ಹಾಗಾಗಬಾರದು. ಅವರೆಲ್ಲರೂ ಹಿಂದಿನವರು ಏನೇನು ಎಷ್ಟು ಪರಿಶ್ರಮ ಪಟ್ಟಿದ್ದಾರೆ, ಇದು ಚೆನ್ನಾಗಿರಬೇಕು ಅನ್ನುವಂಥ, ನಮ್ಮ ದೇಶವು ಉತ್ತಮವಾದಂತಹ ದೇಶವಾಗಿರಬೇಕು ಅನ್ನುವಂತಹ ವಿಷಯಕ್ಕೋಸ್ಕರ ಎಷ್ಟು ಪ್ರಯತ್ನವನ್ನು ಮಾಡಿದ್ದಾರೋ ಹಿಂದಿನವರು, ಅದನ್ನೆಲ್ಲವುದನ್ನು ನಾವು ಚೆನ್ನಾಗಿ ಜ್ಞಾಪಕ ಇಟ್ಟುಕೊಳ್ಳಬೇಕು. ಅಂಥವರ ಪರಂಪರೆಯಲ್ಲಿ ನಾವು ಬಂದಿದ್ದೇವೆ. ಆದ್ದರಿಂದ ನಾವು ಸಹ ಅವರಂತೆ ಇದರ ಒಂದು ಹಿತವನ್ನು ಚಿಂತನೆ ಮಾಡಿ, ಅದು ಅವರ ಕಾಲವಾಗಿತ್ತು, ಯಾರು ಪರಿಶ್ರಮ ಪಟ್ಟಿದ್ದರೋ ಅವರ ಕಾಲವೂ ಅದಾಗಿತ್ತು. ಆದ್ದರಿಂದ ಅವರು ಅವರ ಕಾಲದಲ್ಲಿ ಚೆನ್ನಾಗಿ ಕೆಲಸವನ್ನು ಮಾಡಿದರು. ಈಗ ನಮ್ಮ ಕಾಲ, ಮುಂದೆಯೂ ಸಹ ನಮ್ಮ ಕಾಲ ಬರುತ್ತೆ. ಆಗ ನಮ್ಮ ಕಾಲದಲ್ಲಿ ನಾವು ಸಹ ಹಿಂದಿನವರನ್ನು ಆದರ್ಶವಾಗಿಟ್ಟುಕೊಂಡು ನಮ್ಮ ಕೆಲಸಗಳನ್ನು ನಾವು ಮಾಡಬೇಕು. ಇಲ್ಲಿ ಕೆಲವರಿಗೆ ಒಂದು ಪ್ರಶ್ನೆ ಬರ್ತಾ ಇರುತ್ತೆ, ಅದು ಹೇಗ್ರಿ, ನಾವೊಬ್ಬ ಮಾಡಿದ ತಕ್ಷಣ ಎಲ್ಲ ಸರಿಯಾಗಿಬಿಡುತ್ತಾ, ನನ್ನೊಬ್ಬನಿಂದ ಎಲ್ಲ ವ್ಯವಸ್ಥೆಯು ಸರಿ ಮಾಡೋಕ್ಕೆ ಸಾಧ್ಯವಾಗುತ್ತಾ ಅಂತ ಕೆಲವರಿಗೆಲ್ಲ ಒಂದು ಪ್ರಶ್ನೆ ಬರ್ತಾ ಇರುತ್ತೆ. ಇದು ಮಾಡಬೇಕು ಅಂತ ನಮಗೂ ಇದೆ, ನಮ್ಮ ದೇಶ ಇದು ಚೆನ್ನಾಗಿರಬೇಕು, ಇದನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಂತೆಲ್ಲ ನಮಗಿದೆ. ಉತ್ತಮವಾದಂತಹ ಪ್ರಪಂಚದಲ್ಲೇ ಇದು ತುಂಬ ಉತ್ತಮವಾದಂತಹ ದೇಶವಾಗಿ ಇದನ್ನು ಮಾಡಬೇಕು ಅಂತ ನಮಗೂ ಇದೆ ಮನಸ್ಸಲ್ಲಿ. ಯಾರಿಗಿರುವುದಿಲ್ಲ ಆ ಥರ, ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ನಮ್ಮ ದೇಶ ನಮ್ಮದೆಲ್ಲ ಚೆನ್ನಾಗಿರಬೇಕು, ಇದಕ್ಕೆ ಒಳ್ಳೆಯ ಹೆಸರು ಬರಬೇಕು ಅಂತ ಎಲ್ರಿಗೂ ಇದ್ದೇ ಇರುತ್ತೆ. ಆದರೆ ನಾನೊಬ್ಬ ಮಾಡಿದ್ರಿಂದ ಎಲ್ಲ ಏನಾಗುತ್ತೆ, ನಾನೊಬ್ಬ ಮಾಡಿದ್ರಿಂದ ಏನೂ ಆಗುವುದಿಲ್ಲ. ಆದ್ದರಿಂದ ಏನು ಮಾಡ್ತಾರೆ ಅಂತಂದರೆ, ಹಾಗಾಗಿ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಮಾಡಿದರೂ ಹೇಗಾದರೂ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಆದ್ದರಿಂದ ನಾನು ಯಾಕಂದರೆ ನಾನೊಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಹೋದರೆ 10 ಜನ ಅದನ್ನು ವಿರೋಧ ಮಾಡ್ತಾರೆ, 10 ಜನ ಅದನ್ನು ತಡೀತಾರೆ, 10 ಜನ ಅದಕ್ಕೆ ತೊಂದರೆ ಉಂಟು ಮಾಡ್ತಾರೆ. ಆದ್ದರಿಂದ ಅಷ್ಟೆಲ್ಲ ತೊಂದರೆ ಅನುಭವಿಸಿ ಮಾಡುವುದಕ್ಕಿಂತ ಮಾಡುವುದೇ ಬೇಡ, ಹಾಗಾಗಿ ಯಾಕೆ ಮಾಡಬೇಕು ಅಂತ ಕೆಲವರಿಗೆ ಅನಿಸುತ್ತೆ. ಆದರೆ ಇದು ತುಂಬ ತಪ್ಪು. ಈ ರೀತಿಯಾಗಿ ಯಾವತ್ತೂ ಸಹ ತಿಳ್ಕೊಳ್ಳಬಾರದು. ಯಾಕೆ ಅಂತ ಕೇಳಿದರೆ, ಒಬ್ಬ ಇದ್ದಾನೆ, ತುಂಬ ದೊಡ್ಡ ವಿದ್ಯಾವಂತನಾಗಿದ್ದಾನೆ, ತುಂಬ ದೊಡ್ಡ ವ್ಯಕ್ತಿ ಆಗಿದ್ದಾನೆ. ಆದರೆ ಅವನ ವಿದ್ಯಾಭ್ಯಾಸ ಎಲ್ಲಿಂದ ಪ್ರಾರಂಭವಾಯಿತು ಅಂತಂದರೆ ಅಕ್ಷರಗಳನ್ನು ಕಲಿತುಕೊಳ್ಳುವುದರಿಂದ ಪ್ರಾರಂಭವಾಯಿತು. ಅಕ್ಷರಗಳಲ್ಲೂ ಮೊದಲನೇ ಅಕ್ಷರ ಅಕಾರ, ಆಕಾರ, ಇಕಾರ, ಈಕಾರ, ಹೀಗೆ ಒಂದೊಂದು ಅಕ್ಷರವನ್ನು ಕ್ರಮೇಣ ಕಲಿತುಕೊಳ್ಳುವುದರಿಂದ ವಿದ್ಯಾಭ್ಯಾಸವು ಪ್ರಾರಂಭವಾಗಿ ಆ ನಂತರ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಇವತ್ತಿನ ದಿವಸ ಇಷ್ಟು ದೊಡ್ಡ ವ್ಯಕ್ತಿ ಆಗಿದ್ದಾನೆ. ಅಂದರೆ ಏನು, ಇವತ್ತಿಷ್ಟು ದೊಡ್ಡ ವ್ಯಕ್ತಿಯಾಗಿ ಎಷ್ಟೋ ಪುಸ್ತಕಗಳನ್ನು ಓದಿ, ಎಷ್ಟೋ ಪುಸ್ತಕಗಳನ್ನು ಬರೆದು ತುಂಬ ದೊಡ್ಡ ವ್ಯಕ್ತಿ ಆಗಿದ್ದಾನೆ, ತುಂಬ ದೊಡ್ಡ ವಿದ್ಯಾವಂತನಾಗಿದ್ದಾನೆ ಅಂತಂದರೆ ಅವನ ವಿದ್ಯಾಭ್ಯಾಸ ಎಲ್ಲಿಂದ ಶುರುವಾಯಿತು ಅಂತಂದರೆ ಮೊದಲನೇ ಅಕ್ಷರ, ಒಂದು ಅಕ್ಷರವನ್ನು ಕಲಿತುಕೊಳ್ಳುವುದರಿಂದ ಅವನ ವಿದ್ಯಾಭ್ಯಾಸ ಪ್ರಾರಂಭ ಆಯಿತು. ಮೊದಲಿಗೊಂದು ಅಕ್ಷರ, ಅದಾದಮೇಲೆ ಇನ್ನೊಂದು ಅಕ್ಷರ, ಅದಾದಮೇಲೆ ಇನ್ನೊಂದು ಅಕ್ಷರ, ಈ ಅಕ್ಷರಗಳನ್ನು ಕಲಿತುಕೊಳ್ಳುವುದರಿಂದ ಅವನ ವಿದ್ಯಾಭ್ಯಾಸ ಪ್ರಾರಂಭವಾಯಿತು. ಅದೇ ರೀತಿಯಾಗಿ ಒಂದು ಒಳ್ಳೆಯ ವ್ಯವಸ್ಥೆ ಆಗಬೇಕು ಅಂತಂದರೆ ಎಲ್ಲೋ ಒಂದು ಕಡೆಯಿಂದ ಪ್ರಾರಂಭವಾಗಲೇಬೇಕು. ಪ್ರಾರಂಭವಾಗಬೇಕು ಅಂತಂದರೆ ಪ್ರತಿಯೊಬ್ಬರೂ ಸಹ ಏನು ಯೋಚನೆ ಮಾಡಬೇಕು, ನನ್ನಿಂದ ಅದು ಪ್ರಾರಂಭವಾಗಬೇಕು, ನಾನು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅನ್ನೋ ಪ್ರೇರಣೆ ಪ್ರತಿಯೊಬ್ಬರಿಗೂ ಬರಬೇಕು. ಇಂತಹ ಒಂದು ಪ್ರೇರಣೆ, ನಾನೇನಾದರೂ ಒಳ್ಳೆಯ ಕೆಲಸವನ್ನು ಮಾಡಬೇಕು, ನಮ್ಮ ದೇಶಕ್ಕೂ ನಮ್ಮ ಧರ್ಮಕ್ಕೂ ಏನಾದರೂ ಒಳ್ಳೆಯ ಕೆಲಸವನ್ನು ನಾನು ಮಾಡಬೇಕು ಅನ್ನುವಂತಹ ಪ್ರೇರಣೆ ಪ್ರತಿಯೊಬ್ಬರಲ್ಲೂ ಬರಬೇಕು. ನಾವು ಸರಿಯಾಗಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡೋಕ್ಕೆ ಶುರು ಮಾಡಿದರೆ 10 ಜನ ಅಲ್ಲ 100 ಜನ ನಮಗೆ ತೊಂದರೆ ಮಾಡಿದರೂ ಸಹ ಅದ್ಯಾವುದೂ ನಡೆಯುವುದಿಲ್ಲ. ನಾವು ಮಾಡುವಂತಹ ಪ್ರಯತ್ನವೇ ಸಫಲ ಆಗುತ್ತೆ. ಅದರಿಂದ ನಮಗೆ ಒಂದು ದಿವಸ ಸರಿಯಾದಂತಹ ಫಲ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಈ ಪ್ರಪಂಚದಲ್ಲಿ, ಇತಿಹಾಸದಲ್ಲಿ ಇದ್ದೇ ಇದೆ. ಆದ್ದರಿಂದ ಸರಿ, ನನ್ನೊಬ್ಬನಿಂದ ಏನಾಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ ಅಂತ ಯಾರೂ ಬಿಡಬಾರ್ದು. ಹಾಗೆಲ್ಲ ಬಿಡಬಾರ್ದು. ಇವತ್ತಿನ ದಿವಸ ನಾವು ಪ್ರಾಮಾಣಿಕವಾಗಿ ಶುರು ಮಾಡಿದರೆ ಕೆಲಸವನ್ನು, ಇವತ್ತು ಆರಂಭದಲ್ಲಿ ಒಂದು ಸ್ವಲ್ಪ ತೊಂದರೆ ಆಗುತ್ತೆ, ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ಮುಂದೆ ಅದರಿಂದ ಖಂಡಿತವಾಗಿಯೂ ನಮಗೆ ಒಳ್ಳೆಯದಾಗೇ ಆಗುತ್ತೆ. ನಾವು ಮಾಡುವಂತಹ ಪ್ರಯತ್ನವು ಸಫಲವಾಗೇ ಆಗುತ್ತೆ. ಇದರೊಳಗೆ ಯಾವ ಸಂದೇಹಕ್ಕೂ ಅವಕಾಶ ಇಲ್ಲ. ಹಾಗಾಗಿ ಯಾರೂ ಸಹ ಹೀಗೆ ಭಾವಿಸಬಾರ್ದು, ನಾನೊಬ್ಬನಿಂದ ಏನಾಗುವುದಿಲ್ಲ, ಅದರಿಂದ ನಾನು ಮಾಡುವುದೇ ವ್ಯರ್ಥ ಅಂತ ಯಾರೂ ತಿಳ್ಕೊಳ್ಳಬಾರ್ದು. ಹಾಗೆ ಮಾಡಲೇಬೇಕು. ನಾವು ನಮ್ಮ ಕೆಲಸ ನನ್ನಿಂದ ಏನಾದರೂ ಒಳ್ಳೆಯದು ಆಗಲೇಬೇಕು ಅನ್ನುವಂತಹ ಪ್ರಯತ್ನವನ್ನು ಪ್ರತಿಯೊಬ್ಬನೂ
ಮಾಡಲೇಬೇಕು. ಇಂತಹ ಒಂದು ಸಾಧನೆಯನ್ನು ಪ್ರತಿಯೊಬ್ಬನೂ ಸಹ ಜೀವನದಲ್ಲಿ ಮಾಡಬೇಕು. ತದ್ವಾರ ಈ ದೇಶಕ್ಕೂ ಸಮಾಜಕ್ಕೂ ಎಲ್ಲದಕ್ಕೂ ಸಹ ಒಳ್ಳೆಯದನ್ನು ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಮನುಷ್ಯನಿಗೆ ಈ ನಿಗ್ರಹ ಅನ್ನೋದು ಅತ್ಯಂತ ಅವಶ್ಯಕ. ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ಜ್ಞಾಪಕ ಇಟ್ಟುಕೊಳ್ಬೇಕು. ಎಲ್ಲ ವಿದ್ಯಾರ್ಥಿಗಳೇ ಇರಬಹುದು, ಯಾರೇ ಇರಬಹುದು, ಮನುಷ್ಯನಿಗೆ ನಿಗ್ರಹ ಅನ್ನೋದು ಅತ್ಯಂತ ಅವಶ್ಯಕ.